ಮಕ್ಕಳು ಸುಲಭವಾಗಿ ಹೋಮ್ವರ್ಕ್ ಮಾಡುವಂತೆ ಮಾಡಬೇಕಾ? ಹಾಗಾದರೆ ಈ ಉಪಾಯಗಳನ್ನು ಮಾಡಿ. ಎಲ್ಲ ಅಮ್ಮಂದಿರಿಗೆ ಹೋಮ್ವರ್ಕ್ ಮಾಡಿಸುವುದೇ ಒಂದು ದೊಡ್ಡ ಸಮಸ್ಯೆ. ಮಕ್ಕಳ ಹಿಂದೆ ಬಿದ್ದು ಪುರುಸ್ಲಾಯಿಸಿ ಹೋಮ್ವರ್ಕ್ ಮಾಡಿಸುವುದರಲ್ಲಿ ಸಾಕಾಗುತ್ತದೆ. ಆದರೆ ಈಗ ನಾವು ಹೇಳುವ ಕೆಲವೊಂದು ಟಿಪ್ಸುಗಳನ್ನು ನೀವು ಫಾಲೋ ಮಾಡಿದರೆ ಮಕ್ಕಳು ತಾವಾಗಿಯೇ ಇಷ್ಟಪಟ್ಟು ಹೋಮ್ವರ್ಕನ್ನು ಮಾಡುವರು. ಅಭ್ಯಾಸಕ್ಕೂ ಮತ್ತು ಅವರ ಮನರಂಜನೆಗೂ ಸಮನಾದ ಆದ್ಯತೆ ಸಿಗುವಂತೆ ಮಕ್ಕಳಿಗೆ ಮಾಡಬೇಕು. ಮಕ್ಕಳು ಶಾಲೆಯಿಂದ ಬಂದ ತಕ್ಷಣವೇ ಹೋಮ್ವರ್ಕ್ ಮಾಡಲು ಬಲವಂತ ಮಾಡಬಾರದು. ಸ್ವಲ್ಪ ಅವರ ಮನರಂಜನೆಗೆ ಅವಕಾಶ ಕೊಟ್ಟು ನಂತರ ಹೋಮ್ವರ್ಕ್ ಮಾಡಲು ಹೇಳಬೇಕು. ಹೋಮ್ವರ್ಕ್ ಮಾಡಲು ಪ್ರೋತ್ಸಾಹಿಸಿ. ಹೋಮ್ವರ್ಕನ್ನು ಬಲವಂತದಿಂದ ಮಾಡಿಸದೆ ಪ್ರೀತಿಯಿಂದ ತಿಳಿ ಹೇಳಿ ಮಕ್ಕಳಿಗೆ ಮಾಡಲು ಹಚ್ಚಿದರೆ ಅವರಿಗೆ ಅದು ಶಿಕ್ಷೆ ಅನಿಸುವುದಿಲ್ಲ, ಖುಷಿಯಿಂದ ಮಾಡುವರು. ನೀನು ಹೋಮ್ವರ್ಕ್ ಮಾಡುವುದರಿಂದ ಶಾಲೆಯಲ್ಲಿ ಶಿಕ್ಷಕರು ನಿನ್ನನ್ನು ಮೆಚ್ಚಿಕೊಳ್ಳುತ್ತಾರೆ, ನೀನು ಜಾಣನಾಗುತ್ತೀಯಾ ಎಂದು ಸರಿಯಾದ ರೀತಿಯಲ್ಲಿ ತಿಳಿಸಿ ಹೋಮ್ವರ್ಕ್ ಮಾಡಿಸಿ. ಪೋಷಕರಿಗೆ ಇಲ್ಲಿ ತಾಳ್ಮೆ ತುಂಬ ಮುಖ್ಯ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸುವ ಸಂದರ್ಭದಲ್ಲಿ ತುಂಬ ತಾಳ್ಮೆಯಿಂದ ಇರಬೇಕು. ಮಕ್ಕಳು ತಪ್ಪು ಮಾಡಿದಾಗ ಒಮ್ಮೆಲೆ ಕೋಪಗೊಂಡು ಹೊಡೆಯುವುದು, ಬೈಯುವುದು, ಶಿಕ್ಷೆ ಕೊಡುವುದು ಮಾಡಬಾರದು. ಮಕ್ಕಳು ಪ್ರಶ್ನೆ ಕೇಳಿದಾಗ ತಾಳ್ಮೆಯಿಂದ ಉತ್ತರಿಸಿ ಹೇಳಬೇಕು. ಮಕ್ಕಳಿಗೆ ಶಿಸ್ತಿನ ಬಗ್ಗೆ ಅರಿವು ಮೂಡಿಸಬೇಕು. ಹೋಮ್ವರ್ಕ್ ಮಾಡಲು ಸೂಕ್ತ ಸ್ಥಳ, ಸಮಯವನ್ನು ನಿಗದಿಪಡಿಸಬೇಕು. ಈ ಸಮಯದಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಬಾರದು. ಅಭ್ಯಾಸ ಮಾಡುವ ಸ್ಥಳದಲ್ಲಿ ಮಕ್ಕಳ ಮನಸ್ಸನ್ನು ಚಂಚಲವಾಗುವಂತಹ ವಸ್ತುಗಳು ಇರಬಾರದು. ಟಿವಿ ಕೂಡ ಹಚ್ಚಿರಬಾರದು. ಹತ್ತಿರದಲ್ಲಿ ಮೊಬೈಲ್ ಇರಬಾರದು. ಇವುಗಳ ಕಡೆಗೆ ಗಮನ ಹೋದರೆ ಅಭ್ಯಾಸದಲ್ಲಿ ಏಕಾಗ್ರತೆ ಬರುವುದಿಲ್ಲ. ಪ್ರತಿಯೊಂದು ಮಗುವಿನ ಕಲಿಯುವ ರೀತಿ, ನೀತಿ, ಆಸಕ್ತಿ ಭಿನ್ನವಾಗಿರುತ್ತದೆ. ಪೋಷಕರು ಇದನ್ನು ಮೊದಲು ಅರಿತು ಮಕ್ಕಳನ್ನು ಬೆಂಬಲಿಸಿ ಪ್ರೋತ್ಸಾಹಿಸಬೇಕು. ಮಕ್ಕಳು ಕಲಿಯುವುದರಲ್ಲಿ ಹೋಮ್ವರ್ಕ್ ಒಂದು ಭಾಗವೇ ಹೊರತು ಅದುವೇ ಎಲ್ಲ ಅಲ್ಲ ಎಂಬುದನ್ನು ಪೋಷಕರು ಮತ್ತು ಶಿಕ್ಷಕರು ತಿಳಿದಿರಬೇಕು. ಮಕ್ಕಳು ದೊಡ್ಡವರಾದಂತೆ ಕ್ರಮೇಣವಾಗಿ ಹೋಮ್ವರ್ಕ್ ಮಾಡುವ ಜವಾಬ್ದಾರಿಯನ್ನು ಸ್ವತಃ ತಾವೇ ನಿಭಾಯಿಸುವಂತೆ ಮಾಡುವ ಗುರಿ ಪೋಷಕರದ್ದಾಗಿರಬೇಕು. ಸ್ವತಂತ್ರವಾಗಿ ಯಾರ ಸಹಾಯವೂ ಇಲ್ಲದೆ ಹೋಮ್ವರ್ಕ್ ಮಾಡುವುದನ್ನು ಮಕ್ಕಳು ಕಲಿತುಕೊಂಡರೆ ಪೋಷಕರ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ. ಜೊತೆಗೆ ಮಕ್ಕಳ ಆರೋಗ್ಯಕರ ಕಲಿಕೆಗೆ ಸಹಾಯವಾಗುತ್ತದೆ. ಇದರಿಂದ ಮಕ್ಕಳು ಹೆಚ್ಚು ಸಮರ್ಥರಾಗುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.